ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಪಕ್ಷಗಳು ಇಲ್ಲಿವರೆಗೂ ಅಧಿಕಾರ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ಎಂದು ಪಕ್ಷೇತರ ಅಭ್ಯರ್ಥಿ ರಾಜು ನಾಯಕವಾಡಿ ಆರೋಪಿಸಿದ್ದಾರೆ. ಸರ್, ತಾವು ನೋಡಾಕತ್ತೀರಿ 20 ವರ್ಷದಿಂದ ಏನು ಸಂಸದರಲ್ಲ ವಿಫಲರಾಗ್ಯಾರ. ತಮಗೆ ಗೊತ್ತೈತಿ. ಯಾಕಂದ್ರೆ ಅವರ ಜನರ ಸಮಸ್ಯೆ ಇನ್ನೂ ಮಟ್ಟ ಅರ್ತಿಲ್ಲ. ಯಾಕಂದ್ರೆ ಒಬ್ಬ ಸಂಸದ ಕೆಲಸ ಅಂದ್ರೆ ಸತತ 5 ವರ್ಷ ಜನರ ಮಧ್ಯೆ ಇದ್ದು ಜನರ ಸಮಸ್ಯೆ ಏನಾತಂದ್ರು ತಮ್ಮ ಸಮಸ್ಯೆ ಅಂತ ಹೇಳಬೇಕಿತ್ತು. ಇವತ್ತು ಕಳಸಾ ಬಂಡೂರು ಆಗಿರ್ಬೋದು, ಇವತ್ತು ಯಾವುದೇ ಇದರಲ್ಲಿ 26 ಸಂಸದರು ಲೋಕಸಭೆ ಒಳಗೆ ಮಾತಾಡುತ್ತಾ ಅರ್ಹತೆ ಅವ್ರಿಗೆ ಇಲ್ಲ. ಇವತ್ತು ಕಾಂಗ್ರೆಸ್ದವ್ರಿಗೂ ಇಷ್ಟಪಡ್ತೀನಿ. ಇವತ್ತು ಅವರು ರೈತರ ಕಡೆ ಹೋಗಕ್ಕೆ ಓಟ್ ಕೇಳಕ್ಕೆ ಹಾಕಿಲ್ಲ ಅಂತೀನಿ. ಯಾಕಂದ್ರೆ ತಮ್ಮದ ಸರ್ಕಾರ ಇತ್ತು, ಸಮ್ಮಿಶ್ರ ಸರ್ಕಾರ ಇದ್ದಾಗ ನವಲಗುಂದ ಒಳಗೆ ರೈತರ ಪಾಳೆ ಹಚ್ಚಿ ಓಡಿಸಿರಲ್ರಿ ನೀವು. ಕಾಂಗ್ರೆಸ್ ಯಾವ ಯೋಗ್ಯತೆ ಐತಿ ಜನರಿಗೆ ಓಟ್ ಕೇಳಕ್ಕೆ? ಸ್ಮಾರ್ಟ್ ಸಿಟಿ ಅಂದ್ರೆ ಸಂಸದರು ಸ್ಮಾರ್ಟ್ ಆಗ್ಯಾರ, MLA ಸ್ಮಾರ್ಟ್ ಆಗ್ಯಾನ, ಕಾರ್ಪೊರೇಟರ್ ಸ್ಮಾರ್ಟ್ ಆಗ್ಯಾನ, ಜನಸಾಮಾನ್ಯ ಸ್ಮಾರ್ಟ್ ಆಗಿಲ್ರಿ. ಜನಸಾಮಾನ್ಯ ಸ್ಮಾರ್ಟ್ ಮಾಡ್ಲಿಕ್ಕೆ ರಾಜು ನಾಯ್ಕ ರಾಜಕಾರಣ ಮಾಡಕತ್ತಾನ್ರಿ. ಇವತ್ತು ರೈತರ ಅದರ ಅಂತ ನಾವು ಉಸಾಡಕತ್ತೀವಿ. ಇವತ್ತು ರೈತರ ಸಲುವಾಗಿ ಏನು ಮಾಡಕತ್ತಾರ್ರಿ ಸಂಸದರು? ನರೇಂದ್ರ ಮೋದಿ ಕಡೆ ನಿಮ್ಗೆ ಮಾತಾಡಕ್ಕೆ ಹೆಂಗಂದ್ರೆ ನೀವು ಮನೆಗೆ ಹೋಗ್ರಿ, ನಾ ಹೋಗ್ತೀನಿ. ನರೇಂದ್ರ ಮೋದಿ ಮಾತಾಡೋದು ನನ್ನ ಕೈತಿ. ಮಳೆ ಇಲ್ಲ, ಎಷ್ಟೋ ಜಿಲ್ಲಾಗಳು ಇದು ಮಾಡ್ಯಾರ್ರಿ, ಘೋಷಣೆ ಮಾಡ್ಯಾರ. ಬರಗಾಲ ಬಿದ್ದದಂದ್ರೆ ಒಬ್ಬರು ಸಂಸದರು ಹೋಗಿ ರೈತರ ಮುಖಂಡರು ಭೇಟಿಯಾಗ್ಯಾರ. ಇವರು ಅವರು BJPದವರು ಇವತ್ತು ಎಲ್ಲರ ಮುಖಂಡರು ಕರೆಸಿ ರ್ಯಾಲಿ ಮಾಡಕತ್ತಾರ. ರೈತರ ಸಮಸ್ಯೆ ಇದ್ದಾಗ ತಾವು ಯಾಕೆ ಕರ್ಕೊಂಡ್ ಬಂದಿಲ್ಲ? ಪರಿಹಾರ ಇನ್ನೂ ಮಟ್ಟ ಕೊಟ್ಟಿಲ್ಲ. ಯಾಕಂದ್ರೆ ಇವತ್ತೇನಾಗಿ ಸರ್, ಧಾರವಾಡ ಜಿಲ್ಲಾದೊಳಗೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಒಂದು ತಾಲೂಕು ಒಳಗೆ ತಾವೇನಾರ ವಾಸ್ತವ ಮಾಡಿದ್ದೀರಾ? ರೈತರ ಸಮಸ್ಯೆ ಕೇಳಿದ್ದೀರಾ? ಈಗೆಲ್ಲ ಕಬಡ್ಡಿ ಕಾರ್ಯಕ್ರಮ ಮಾಡಾಕತ್ತೀರಿ, ಖೋ ಕಾರ್ಯಕ್ರಮ ಮಾಡಾಕತ್ತೀರಿ. ನಮಗೆ ಓಟ್ ಹಾಕಿದ್ರು ಖೋ ಕಬಡ್ಡಿ ಆಡಕ್ಕಲ್ರಿ, ಪ್ರಚಾರ ಮಾಡಕ್ಕೆ. ಜನಸಾಮಾನ್ಯರ ಧ್ವನಿಯಾಗಿ ಲೋಕಸಭೆದು ಹೋಗಿದ್ದು ನೀವು ನಮ್ಮ ಕೆಲಸ ಮಾಡ್ಬೇಕಂದ್ರೆ ನಮ್ಮ ಆಯ್ಕೆ ಮಾಡ್ತಾರೆ. ಜನರು ನನಗೇನಾರ ಆಶೀರ್ವಾದ ಮಾಡಿದ್ರೆ ಇದು ರಾಜು ನಾಯಕವಾಡಿ ಗೆಲುವಲ್ಲ. ಧಾರವಾಡ ಜಿಲ್ಲಾದೊಳಗೆ ಇವತ್ತು ರೈತ ಪರ ಹೋರಾಟಗಾರರು ಆಗ ಎಲ್ಲರಿಗೂ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇವರು ಬರೀ ಚುನಾವಣೆ ಟೈಮಿಗೆ ಮೋದಿ ಫೋಟೋ ನಿಮ್ಮ ಫೋಟೋ ಇಟ್ಟು ಚುನಾವಣೆ ಮಾಡಿರಿ. ನೀವು ನರೇಂದ್ರ ಮೋದಿಯವ್ರ ಫೋಟೋ ಯಾಕೆ ಹಾಕ್ತೀರಿ? ಅಂದರೆ ನೀವು ಕೆಲಸ ಮಾಡಿ ವಿಫಲರಾಗಿರಂತ ನರೇಂದ್ರ ಮೋದಿಯವ್ರ ಫೋಟೋ ಹೇಳ್ತೀರಿ. ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತು ಹಲವಾರು ಸಮಯ ಇವತ್ತು ಸ್ಮಾರ್ಟ್ ಸಿಟಿ ಯೋಜನೆದು ಹೋಗ್ತಾರೆ. 1500 ಕೋಟಿ ರೂಪಾಯಿ ಬಂದೈತಿ. 1500 ಕೋಟಿ ಬಂದ್ರೆ ಅದು ಜನರಿಗೆ ತಲುಪಿಲ್ಲ. ಇವತ್ತು ಯುವಕರಿಗೆ ಉದ್ಯೋಗ ಇಲ್ಲ, ಮಹಿಳಾ ಸಬಲೀಕರಣ ಆಗ್ತಾ ಇಲ್ಲ, ಮಹಿಳೆಯರಿಗೆ ವಿಶೇಷವಾದ ಯೋಜನೆಗಳು ಯಾವಿಲ್ಲ. ನೋಡ್ರಿ, ಒಬ್ಬ MLA MP ಕೆಲಸ ಏನಂದ್ರೆ ಸರ್, ಬರೀ ಚುನಾವಣೆ ಇದ್ದಾಗ ನಾವು ಓಟ್ ಕೇಳೋದಲ್ಲ. 5 ವರ್ಷ ಸರ್ಕಾರಿ ಬರೆಯುವಂಥ ಯೋಜನೆಗಳು ಒಮ್ಮೆ ಮನೆಗೆ ಇವರು ಕೊಟ್ಟಿದ್ದಾರೆ. ಇವರು ಈ ಸರಿ ತಮಗೆ ಚುನಾವಣೆ ಸೋಲು ಭಯ ಆಗೈತಿ, ಹಂಗಾಗಿನೂ ಪ್ರಚಾರ ಮಾಡಕತ್ತೀನಿ. ಹಂಗಾಗಿ ಸರ್, ನಾನು ಧಾರವಾಡ ಜನತೆಗೆ ಕೈ ಮುಗಿ ಜೋಡ್ತೀನಿ. ರಾಜು ನಾಯಕವಾಡಿ ಬದಲಾವಣೆ ಹಾಕ್ಬೇಕಂತ ಓಟ್ ಹಾಕ್ಬೇಡ್ರಿ. ನಿಮ್ಮ ಜೀವನ ಬದಲಾವಣೆ ಆಗ್ಬೇಕಂದ್ರೆ ರಾಜು ನಾಯಕವಾಡಿ ಅಂತ ಹಾಕಿರಲ್ಲ, ನಿಮ್ಮ ಜೊತೆ 5 ವರ್ಷ ಯಾರು ನಿಮ್ಮ ಸೇವೆ ಮಾಡ್ತಾರಲ್ಲ ಅಂಥವ್ರ ತಾವು ಅಧಿಕಾರ ಕೊಡ್ರಿ. ಯಾರಿಗೆ ತಾವು ಮತ ಚಲಾವಣೆ ಮಾಡಿದ್ರೆ ತಮ್ಮ ಸಮಸ್ಯೆಯನ್ನು ನನ್ನ ಸಮಸ್ಯೆ ಅಂತ ಯಾರೊಬ್ಬ ಸಂಸದ ಇರ್ತಾರಲ್ಲ ಅವ್ರು ತಾವು ಆಯ್ಕೆ ಮಾಡಿರಿ. ಯಾಕಂದ್ರೆ ಇವರು ಕಾಂಗ್ರೆಸ್ BJPದವ್ರು ಹೇಳ್ತೀನಿ, ಚುನಾವಣೆ ಗೆದ್ದನಂತ ಜನರ ಕಡೆ ಸಿಗಂಗಿಲ್ಲ. ಮೊದಲೇದಾಗಿ ನಮ್ಮ ಧಾರವಾಡ ಜಿಲ್ಲಾದೊಳಗೆ ಏನು ಸಂಸದ ಶಾಸಕರಿದ್ರೆ ಅವರು ಬಡತನ ನೋಡಿಲ್ಲ. ರಾಜು ನಾಯಕವಾಡಿ ಬಡತನ ನೋಡ್ಯಾನ. ರಾಜು ನಾಯಕವಾಡಿ ಜನರ ಬಗ್ಗೆ ಗೊತ್ತಾಗತ್ತೀರಿ. ಕಾಂಗ್ರೆಸ್ ಹಾಗೂ BJP ಏನು MP ನಿಂದಾತಲ್ಲ, ಅಕಸ್ಮಾತ್ ಕಾಂಗ್ರೆಸ್ ಅವರು ನಾ ಇಷ್ಟು ಕೆಲಸ ಮಾಡ್ತೇನೆ ಆತನ, BJPದವ್ರು ಇಷ್ಟು ಕೆಲಸ ಮಾಡ್ತೇನೆ ಅಂದ್ರೆ, ಅಕಸ್ಮಾತ್ ನಿಮ್ಮ ಕಡೆ ಅಷ್ಟು ಕೆಲಸ ಮಾಡೋದು ಕಾನ್ಫಿಡೆನ್ಸ್ ಇತ್ತಂದ್ರೆ ನನ್ನ ವಿರುದ್ಧ ಚುನಾವಣೆ ಮಾಡಿರಿ. ನೀವು ಪಕ್ಷೇತರ ಚುನಾವಣೆ ಮಾಡಿ ಅಕಸ್ಮಾತ್ ಕಾಂಗ್ರೆಸ್ BJPದವ್ರು ನನಗೇನು ಸೋಲ್ಸಿದ್ರೆ ಇವತ್ತಿನ ನಾನು ರಾಜಕಾರಣ ಬಿಟ್ಬಿಡ್ತೀನಿ. ಜನರಿಗೆ ನಾ ಏನು ಮನವಿ ಮಾಡ್ತೀನಿ ಅಂದ್ರೆ, ನೀವು ನನಗೆ ಗೆಲ್ಸಿದ್ರೆ ನಾನು ಡಿಸಿಷನ್ ತೊಗೊಂಡು ಕೆಲಸ ಮಾಡ್ಬೋದು. ಗೆಲ್ಸಿಲ್ಲ ಅಂದ್ರೆ ನಾ ಮನವಿ ಕೊಟ್ಟು ಮಾಡಬೇಕು. ಅದಕ್ಕೆ ಜನರಿಗೆ ಹೇಳ್ತೀನಿ, ನಾ ಮನವಿ ಕೊಟ್ಟು ಮಾಡಲು, ಡಿಸಿಷನ್ ಮಾಡಲು, ಅದು ನಿಮ್ಮ ತೀರ್ಮಾನ ಮಾಡ್ಬಿಡ್ತೀನಿ. ಇವ್ರಿಗೇನಾಗಿಸ್ತಾರೆ, ಇವ್ರಿಗೆ ಎರಡೂ ಕ್ಯಾಂಡಿಡೇಟ್ಗಳು ಬಡತನ ನೋಡಿಲ್ಲ. ಯಾಕಂದರೆ ನಾವು ಒಂದು ಸಾಮಾನ್ಯ ಕುಟುಂಬ ಬಂದೀವಿ. ಹಾಗಾಗಿ ಜನರಿಗೆ ಸದ್ಯತೀನಿ, ಧಾರವಾಡ ಜಿಲ್ಲಾ ಜನರ ಬದುಕು ಬದಲಾವಣೆ ಆಗ್ಬೇಕಂದ್ರೆ ಹೊಸ ಮುಖ ಆಯ್ಕೆ ಮಾಡಿರಿ. ಅಂದ್ರೆ ಮಾತ್ರ ಜನರಿಗೆ ಒಂದು ಒಳ್ಳೆ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ.